प्यारे बच्चों को प्यार भरा नमस्कार। मेरा नाम है गोपाल कृष्णा तुलपड़े। मैं आज 10वीं कक्षा के रोबोट पाठ के बारे में विवरण देता हूँ। प्रीतिಯ ಮಕ್ಕಳೇ, ಇವತ್ತು ನಾನು ರೋಬೋಟ್ ಪಾಠದ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ಎಲ್ಲರೂ ಈ ಪಾಠವನ್ನು ಆಲಿಸಿ ನಿಮ್ಮ ತರಗತಿಯಲ್ಲಿ ಹಿಂದಿ ಭಾಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡಿಬೇಕು ಅಂಥೇಳಿ ಕೇಳಿಕೊಳ್ತಾ ನಾವು ಪಾಠವನ್ನು ಪ್ರಾರಂಭಿಸೋಣ. रोबोट आज का युग वैज्ञानिक युग है। विज्ञान से संबंधित बहुत सारे आविष्कार चल रहे हैं। इन आविष्कारों में दूरदर्शन, कंप्यूटर, रोबोट, बहुत चीज़ें आविष्कार हुए हैं. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ವಸ್ತುಗಳು ಕಂಡುಹಿಡಿದಿದ್ದಾರೆ. ಅದರಲ್ಲಿಯೂ ಒಂದು ರೋಬೋಟ್. ಈ ಪಾಠವನ್ನು ಕೇಳುವಾಗ ನಮಗೆ ಕಂಪ್ಯೂಟರ್ ಮಾನವನ ಚಿತ್ರಣ ನಮ್ಮ ತಲೆಯಲ್ಲಿ ಬರ್ತದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕ, 2 ಅಂಕ, 3 ಅಂಕ, 4 ಅಂಕಗಳವರೆಗೆ ಪ್ರಶ್ನೆಗಳು ಬರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಬೇಕು. छात्रों को इस पाठ के द्वारा समझाया जाता है कि मशीन कभी भी मनुष्य का स्थान नहीं ले सकता है और मनुष्य का महत्व कभी कम नहीं हो सकता. ಮನುಷ್ಯನ ಸ್ಥಾನ ಅತ್ಯಂತ ಶ್ರೇಷ್ಠವಾದ್ದು. ಆ ಸ್ಥಾನವನ್ನು ಈ ಮಷೀನ್ ತುಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ. ಯಾಕೆಂತೇಳಿದರೆ ಭಾವನೆಗಳು ಯಾವತ್ತೂ ಮೆಷಿನಲ್ಲಿ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಟ್ಟ ಕೆಲಸವನ್ನು ಅದು ಮಾಡ್ತದೆ, ಆದರೆ ಆ ಭಾವನೆಗಳು ಯಾವುದೇ ರೀತಿಯಲ್ಲಿ ವಸ್ತುಗಳಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮನುಷ್ಯ ಜನ್ಮ ಎಂಬುದು ಅತ್ಯಂತ ಶ್ರೇಷ್ಠವಾದ್ದು ವಿದ್ಯಾರ್ಥಿಗಳೇ. ಇದು ಒಂದು कहानी. यही कहानी एक वर्षों से सक्सेना परिवार में काम कर रहा था साधोराम. सक्सेना परिवार था, बहुत बड़ा परिवार. ಅಲ್ಲಿ ಒಬ್ಬ ಸಾಧೋರಾಮ್ ಎಂಬ ಒಬ್ಬ ಕೆಲಸಗಾರ ಕೆಲಸ ಮಾಡ್ತಾ ಇದ್ದ. अचानक एक दिन चलती बस से गिरकर उसे खतरनाक चोट आ गई. ಬಸ್ಸಲ್ಲಿ ಕೆಳಗೆ ಬಿದ್ದು ಅವ ಗಾಯಗೊಂಡ. चलती बस में वो गिर पड़ा और वह घायल हुए. उसे अस्पताल में भर्ती कराना पड़ा. ಅವನನ್ನು ಆಸ್ಪತ್ರೆಗೆ ಸೇರಿಸಬೇಕಾಯಿತು. सक्सेना परिवार बड़ा था. अत्यंत दೊಡ್ಡ परिवार ಈ सक्सेना परिवार. बेटे बेटियों, नाती पोतों से घर में हमेशा रौनक और चहल पहल बनी रहती. ಮನೆಯಲ್ಲಿ ಮಗಳು, ಮಗ, ಮೊಮ್ಮಗ, ಮೊಮ್ಮಕ್ಕಳಿಂದ ಆ ಇಡೀ ಪರಿವಾರವು ತುಂಬಿ ತುಳುಕ್ತಾ ಇತ್ತು. ಮಕ್ಕಳ ಒಂದು ಒಡನಾಟ ಆ ಮನೆಯಲ್ಲಿ ಕಾಣಲಿಕ್ಕೆ ನಮಗೆ ಸಿಗ್ತಾ ಇತ್ತು. साधोराम के अस्पताल पहुंच जाने से सभी की तकलीफ पड़ गई. ಸಾಧೋರಾಮ್ ಅವ ಆಸ್ಪತ್ರೆ ಸೇರಿದ ನಂತರ ಎಲ್ಲರಿಗೂ ಕಷ್ಟ ಆಗಲಿಕ್ಕೆ ಪ್ರಾರಂಭ ಆಯಿತು. ಕಾರಣ ಏನು? साधोराम सारे कामों को करता था. अभी काम करने वाला कोई भी घर में नहीं है, इसलिए उस घर में सभी को तकलीफ़ें, कष्टಗಳು बढ़ गई. धीरज सक्सेना से परिवार वालों का यह दुख नहीं देखा गया. सक्सेना परिवार का मुखिया का नाम क्या है? धीरज सक्सेना. ಅವರಿಗೆ
ಈ ಮನೆಯ ಕಷ್ಟ ನೋಡಲಿಕ್ಕೆ ತುಂಬ ಕಷ್ಟ ಆಯಿತು. ಕಷ್ಟ ನೋಡಲಿಕ್ಕೆ ಆಗಲಿಲ್ಲ धीरज सक्सेना ಅವರಿಗೆ. तभी परिवार के मुखिया के नाते उन्होंने कोई फैसला किया. इस फैसले के तहत अगले रोज वे रोबोटोनिक्स कॉर्पोरेशन के कार्यालय जा पहुँचे. ಅವರು ಏನು ಮಾಡಿದರು, ಆವಾಗ ಅಲ್ಲಿ ರೋಬೋಟೋನಿಕ್ಸ್ ಕಾರ್ಪೊರೇಷನ್ ಎಂಬ ಒಂದು ಆಫೀಸ್ ಇತ್ತು. ಆ ಒಂದು ಆಫೀಸಲ್ಲಿ ಎಲ್ಲವೂ ರೋಬೋಟ್ಗಳೇ ಇರೋದು. ಈಗ ಕೆಲಸಗಾರ ಇಲ್ಲ, ಮನೆಯಲ್ಲಿ ಕೆಲಸ ಮಾಡುವವರು ಇಲ್ಲ, ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇವರು ಏನು ಮಾಡಿದರು, ರೋಬೋಟೋನಿಕ್ಸ್ ಕಾರ್ಪೊರೇಷನ್ನ ಆಫೀಸಿಗೆ ಇವರು ಹೋದರು. ಈಗ ಕೇಳಿ ವಿದ್ಯಾರ್ಥಿಗಳೇ, ಇಲ್ಲಿ ಈಗ ನಾನು ಮೊದಲನ ಒಂದು ಫಸ್ಟ್ ಪ್ಯಾರಾಗ್ರಾಫ್ ನಾನು ಮಾಡಿದೆ, ನಾನು ಅಂಡರ್ಲೈನ್ ಮಾಡಲಿಕ್ಕೆ ಹೇಳ್ತೇನೆ, ನೀವು ಅಲ್ಲಿ ಅಂಡರ್ಲೈನ್ ಮಾಡಬೇಕು ಫಸ್ಟಿಗೆ. ನಾನು ಮತ್ತೆ ಯಾಕೆ ಏತಕ್ಕೆ ಅಂತ ಮತ್ತೆ ಮುಂದಕ್ಕೆ ನಾನು ನಿಮಗೆ ಹೇಳ್ತೇನೆ. सक्सेना परिवार में काम कर रहा था साधोराम, ಅದಕ್ಕೊಂದು ಅಂಡರ್ಲೈನ್ ಮಾಡಿ. चलती बस से गिरकर, ಅದಕ್ಕೆ ಅಂಡರ್ಲೈನ್ ಮಾಡಿ. अस्पताल में भर्ती, ಅದಕ್ಕೆ ಅಂಡರ್ಲೈನ್ ಮಾಡಿ. बेटे बेटियों नाती पोतों, अंडरलाइन ಮಾಡಿ. रोबोटोनिक्स कॉर्पोरेशन के कार्यालय, ಅದಕ್ಕೆ अंडरलाइन ಮಾಡಿ ವಿದ್ಯಾರ್ಥಿಗಳೇ. वर्ष 2030 के नवंबर का महीना था, ಇದು 2030 ನವಂಬರ್ ತಿಂಗಳಲ್ಲಿ ಆದಂತಹ ಒಂದು ಘಟನೆ. ಇಲ್ಲಿ ದಫ್ತರ್ ಅಭಿ ಖುಲಾಹಿ ತಾ, ಅಲ್ಲಿ ಆಫೀಸು ಓಪನ್ ಇತ್ತು. ಧೀರಜ್ ಸಕ್ಸೇನಾ ಅವರು ಈ ಒಂದು ಕಾರ್ಪೊರೇಷನ್ ಆಫೀಸಿಗೆ ಬಂದಿದ್ದಾರೆ. ಅಲ್ಲಿ ಬಂದಾಗ एक रोबोट वैक्यूम क्लीनर से दफ्तर के फर्श को साफ कर रहा था. ಒಂದು ರೋಬೋಟ್ ಕೆಲಸ ಮಾಡ್ತಾ ಉಂಟು, ನೆಲ ಹಾಸು ಉಂಟು, ಅದನ್ನು ತನ್ನ ವ್ಯಾಕ್ಯೂಮ್ ಕ್ಲೀನರ್ ಮೂಲಕ ಸ್ವಚ್ಛ ಮಾಡ್ತಾ ಉಂಟು. कंप्यूटर विद कृत्रिम बुद्धि आर्टिफिशियल इंटेलिजेंस का समावेश रोबोट में करने में सफल हो गए थे. ಈ ಒಂದು ರೋಬೋಟಿನಲ್ಲಿ ಹಲವು ಬುದ್ಧಿಗಳನ್ನು, ಹಲವು ವಿಚಾರಗಳನ್ನು ತುಂಬಿಸುವುದರಲ್ಲಿ ಅವರು ಯಶಸ್ವಿಯಾಗಿದ್ದರು. ಮನುಷ್ಯ ಯಾವ ರೀತಿ ಕೆಲಸಗಳನ್ನು ಮಾಡ್ತಾನೋ, ಅವ ಯಾವ ರೀತಿಯಲ್ಲಿ ಅವನ ಚಲನವಲನಗಳು ಇದೆಯೋ ಅದನ್ನು ನೋಡಿಕೊಂಡು ಇವರು ಏನು ಮಾಡಿದರು, ಈ ಒಂದು ರೋಬೋಟ್ಗಳಲ್ಲಿ ಅದನ್ನು ಅಳವಡಿಸಿದರು. कुछ रोबोटों में तो मानवीय संवेदना के गुण पैदा करने में भी कंप्यूटर विदों एवं रोबोटिकी वैज्ञानिकों को सफलता मिली थी. ಇದು ತುಂಬ ಮುಖ್ಯವಾದ ವಿಚಾರ ವಿದ್ಯಾರ್ಥಿಗಳೇ. ಯಾಕಂತೇಳಿದರೆ ಮಾನವನಲ್ಲಿರುವಂತಹ ಸಂವೇದನ ಗುಣ ಅಂತ ಹೇಳಿದರೆ ಪ್ರೀತಿ, ಅನುಕಂಪ, ಧೈರ್ಯ, ಎಲ್ಲ ಭಾವನೆಗಳು ಈ ರೋಬೋಟಲ್ಲಿ ತುಂಬಿಸುವಷ್ಟು ಸಾಮರ್ಥ್ಯ ಆ ವಿಜ್ಞಾನಿಗಳು ಕಂಡುಹಿಡಿದರು. ಇವತ್ತು ನಾವು ಕಣ್ಣಾರೆ ನೋಡ್ತೇವೆ. ನಮ್ಮ ದಿನನಿತ್ಯ ಟಿ ವಿಗಳಲ್ಲಿ ನೋಡ್ತೇವೆ ನಾವು ಕಾರ್ಟೂನ್, ಛೋಟಾ ಭೀಮ್, ರುದ್ರ, ಶಿವ, ಮೋಟು ಪಟ್ಲು. ಇದರಲ್ಲಿ ಏನಾಗ್ತದೆ, अभी देखिए मोटू ऊपर चढ़ता है, नीचे गिर पड़ता है. जो व्हीकल में जा रहा है व्हीकल उलट पलट पड़ता है. छोटा भीम को कुछ भी नहीं होता है, मोटू को कुछ भी नहीं होता है. तभी जो हमारे मन में क्या होता है, उस दर्द की भावना नहीं आती है.
बहुत सारे दुर्घटना होती है। दुर्घटना होते समय सभी लोग देखते हैं, वह आदमी चिल्ला रहा है, ಪಾಪ ಒಬ್ಬ ದುರ್ಘಟನೆಯಲ್ಲಿ ಬಿದ್ದಿರ್ತಾನೆ, ಒಂದು ಘಟನೆ ಆಗಿದೆ ಅಲ್ಲಿ, ಅವ ನನ್ನನ್ನು ಕಾಪಾಡಿ 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 ಅಂತ ಬೊಬ್ಬೆ ಹೊಡಿತಾನೆ. ಯಾರೂ ಹತ್ತಿರಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ. ಕೇವಲ ವಿಡಿಯೋವನ್ನು ಮಾಡೋದರ ಮೂಲಕ, ಪಿಕ್ಚರ್ ತೆಗೆಯೋ ಮೂಲಕ ಅದನ್ನು ವಾಟ್ಸಪ್ ಮೂಲಕ ಕಳಿಸ್ತಾರೆ ವಿದ್ಯಾರ್ಥಿಗಳು. ಅಲ್ವ ವಿದ್ಯಾರ್ಥಿಗಳೇ? ಇವತ್ತು ನಾವು ದಿನನಿತ್ಯ ನೋಡುವಂಥದ್ದು. ಇಡೀ ಸಮಾಜವೇ ಆ ರೀತಿಯಲ್ಲಿ ಮೊಬೈಲ್ ಮೂಲಕ ಸಂದೇಶಗಳನ್ನು ಕಳಿಸ್ತಾರೆ. ಆದರೆ ತಕ್ಷಣ ಆ ಒಂದು ಬಿದ್ದ ವ್ಯಕ್ತಿಯನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋಗೋಣ ಎಂಬ ಮನೋಭಾವನೆ ಬರ್ತಾ ಇಲ್ಲ. इसका कारण क्या है? इसका कारण यह है कि हम देखते हैं बहुत सारे कार्यक्रमों को टीवी में भी, तभी क्या होता है, उस गुण के बारे में हमारे मन में नहीं पैदा हो सकता है उस गुण. इसलिए क्या हुआ, रोबोटिकी वैज्ञानिकों की सफलता इसमें मिली, संवेदना गुण उस रोबोट में पैदा कर दिया. काउंटर पर बैठे एक रोबोट ने ही धीरज सक्सेना का स्वागत किया. ಕೌಂಟರ್ ಬಾರ್ ಅಂದರೆ ಅಲ್ಲಿ ಕೂತ್ಕೊಂಡಿತ್ತು, ಕೌಂಟ್ರಲ್ಲಿ ರೋಬೋಟು ಸ್ವಾಗತ ಮಾಡಿತು. ಯಾರನ್ನು? ಧೀರಜ್ सक्सेनाನನ್ನು. वो कौन है? सक्सेना परिवार का कौन है? मालिक है ना, मुखिया है. जी श्रीमान, मैं आपके लिए क्या कर सकता हूँ? ನಾನು ನಿಮಗೋಸ್ಕರ ಏನು ಮಾಡಬೇಕು? ಶ್ರೀಮಾನ್ ಪುಲ್ಲಿಂಗ, ಶ್ರೀಮತಿ ಸ್ತ್ರೀಲಿಂಗ. ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹೆಚ್ಚಾಗಿ ಪರೀಕ್ಷೆಗೆ ಬರುವಂಥ ಶ್ರೀಮಾನ್ ಶ್ರೀಮತಿ. जवाब में धीरज सक्सेना बोले, मुझे घरेलू कामकाज करने के लिए एक बुद्धिमान रोबोट की ज़रूरत है. ನನಗೆ ಮನೆ ಕೆಲಸ ಮಾಡಲಿಕ್ಕೆ ಬುದ್ಧಿವಂತ ರೋಬೋಟ್ ನನಗೆ ಬೇಕು. यह सुनकर काउंटर पर बैठा रोबोट बोला, लेकिन घरेलू कामकाज के लिए बुद्धिमान रोबोट क्यों? ಅಲ್ಲ, ಮನೆ ಕೆಲಸಕ್ಕೆ ಬುದ್ಧಿವಂತ ರೋಬೋಟ್ ಯಾಕೆ ಬೇಕು? आप साधारण रोबोट से भी काम चला सकते हैं. ಸಾಧಾರಣವಾದ ರೋಬೋಟ್ನಿಂದ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟಿತು. दरअसल मुझे बुद्धिमान रोबोट चाहिए. ನನಗೇನೇ ಆಗಲಿ, ನನಗೆ ಬುದ್ಧಿವಂತ ರೋಬೋಟ್ ನನಗೆ ಬೇಕು. मेरे नाती पोतों का होमवर्क कराने के लिए एवं वर्ड प्रोसेसर पर मेरा काम संभालने के भी. ಅವನು ಹೇಳ್ತಾನೆ, ಮಕ್ಕಳ ಮೊಮ್ಮಕ್ಕಳ ಹೋಮ್ವರ್ಕ್ ಮಾಡಲಿಕ್ಕೆ ನನಗೆ ರೋಬೋಟ್ ಬೇಕು. ವರ್ಡ್ ಪ್ರೊಸೆಸರ್ ಅಂಥೇಳಿದರೆ ಟೈಪ್ ಮಾಡುವಂಥದ್ದು. ನಾವು ಆ ಟೈಪ್ ಮಾಡುವಂಥ ಕೆಲಸವು ಸಹ ನನಗೆ ರೋಬೋಟಿನಿಂದಲೇ ಆಗಲೇಬೇಕು ಅಂಥೇಳಿ ಇವ ಹೇಳಿದ. ಟೀಕೆ ಜೈಸಿ ಆಪ್ಕಿ ಮರ್ಜಿ, ಸರಿ ನಿನ್ನ ಇಷ್ಟ. जब आप ज़्यादा कीमत चुकाकर बुद्धिमान रोबोट की सेवाएं लेने के लिए तैयार ही है तो हमें भला क्या एतराज हो सकता है? ಹೇಗೂ ನೀವು ಅಧಿಕ ಹಣವನ್ನು ಕೊಟ್ಟು ರೋಬೋಟನ್ನು ಪರ್ಚೇಸ್ ಮಾಡ್ತೀರಂತಾದರೆ ನಮ್ಮದು ಅಭ್ಯಂತರವಿಲ್ಲ, ನಮಗೆ ಯಾವ ರೀತಿಯ ತೊಂದರೆ ಇಲ್ಲ. ಎತ್ರಾಜ್ इसका अर्थ क्या है? ತೊಂದರೆ ಇಲ್ಲ ಅಂತ. ಅದೇ ರೀತಿ धीरज सक्सेना को यह रोबोट बहुत ही व्यवहार कुशल और चालाक लगा. ಇವನಿಗೆ ಈ ಒಂದು ರೋಬೋಟು ತುಂಬ ಬುದ್ಧಿವಂತ ಅಂತ ಇವನಿಗೆ ಅನಿಸಿತು. ವ್ಯವಹಾರದಲ್ಲಿ ಇವನಲ್ಲಿ ತುಂಬ ವ್ಯವಹಾರ ಮಾಡೋದರಲ್ಲಿ ತುಂಬ ಇದು ತನ್ನ ಒಂದು ಏನಿದೆ ಕೌಶಲ್ಯ ಇದರಲ್ಲಿದೆ ಅಂತ ಅವನಿಗೆ ಅನಿಸಿತು.
सचमुच ग्राहक की नब्ज पकड़ने की कला में वह पारंगत लगता था. ನಬ್ಜ್ ಅಂತ ಹೇಳಿದರೆ ನಾಡಿ ಅಂತ. ಒಬ್ಬ ಮನುಷ್ಯನ ನಾಡಿ ಮುಟ್ಟಿದ ಕೂಡಲೇ ಅವನ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದ್ದರೆ ನಾಡಿ ಮುಟ್ಟಿದ ಕೂಡಲೇ ನಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ರೋಬೋಟ್ ಗ್ರಾಹಕರನ್ನು ಆಕರ್ಷಣೆ ಮಾಡೋದರಲ್ಲಿ, ಗ್ರಾಹಕರ ಬಗ್ಗೆ ತಿಳಿದುಕೊಳ್ಳುವುದರಲ್ಲಿ ಅದು ತುಂಬ ಚಾಣಾಕ್ಷವಾಗಿತ್ತು ವಿದ್ಯಾರ್ಥಿಗಳೇ. ಆವಾಗ ನಾನು ನಿಮಗೆ ಅಂಡರ್ಲೈನ್ ಮಾಡಲಿಕ್ಕೆ ಹೇಳಿದ್ದೆ. ಈಗ ವಾಪಸ್ ನೀವೇನು ಮಾಡಬೇಕು, ಅದರ ಮುಂದೆ ನಿಮ್ಮ ಪಾಠದ 2ನೇ ಪ್ಯಾರಾಗ್ರಾಫ್ ನೋಡಿ, ಅಲ್ಲಿ ನಾನು ಹೇಳ್ತೇನೆ, ನೀವು ಅಂಡರ್ಲೈನ್ ಮಾಡಿ. ಅಲ್ಲಿ 2030 के नवंबर का महीना था, अंडरलाइन माड़ी. वैक्यूम क्लीनर से दफ्तर के फर्श को साफ, अंडरलाइन माड़ी. रोबोटों में तो मानवीय संवेदना के गुण पैदा, ಅದನ್ನು ಅಂಡರ್ಲೈನ್ ಮಾಡಿ. नेक्स्ट सक्सेना का स्वागत किया, अंडरलाइन माड़ी. श्रीमान, अंडरलाइन माड़ी. मुझे घरेलू काम काज करने के लिए बुद्धिमान रोबोट की ज़रूरत थे, अंडरलाइन माड़ी. नाती पोतों का होमवर्क, अंडरलाइन माड़ी. वर्ड प्रोसेसर, अंडरलाइन माड़ी. ग्राहक की नब्ज पकड़ने की कला में वह पारंगत लगता था, ಅದನ್ನು अंडरलाइन ಮಾಡಿ ಮಕ್ಕಳೇ. उस दिन दोपहर को ही कंपनी के कार्मिक जो एक रोबोट ही था, ಅವರು ಮಧ್ಯಾಹ್ನದ ವೇಳೆಯಲ್ಲಿ ಹೋಗಿದ್ರು ಅವರು. ಆವಾಗ ಒಂದು ರೋಬೋಟ್ ಕೆಲಸಗಾರನಾಗಿ ಅದು ಕೆಲಸವನ್ನು ಮಾಡ್ತಾ ಇತ್ತು. सक्सेना परिवार में काम करने के लिए रोबोनिल को छोड़ा गया. सक्सेना परिवार में काम करने के लिए रोबोनिल को छोड़ गया. अभी सक्सेना परिवार के घर को कौन आ गए? जो रोबोनिल नामक रोबोट आ गए. जिस रोबोट का ऑर्डर धीर सक्सेना ने दिया था उसी का नाम रोबोनिल था. ಇಲ್ಲಿ ಯಾವುದನ್ನು ಆರ್ಡರ್ ಕೊಟ್ಟಿದ್ದ ಅದೇ ರೋಬೋಟ್ನ ಹೆಸರು रोबोनिल ಅಂತ ವಿದ್ಯಾರ್ಥಿಗಳೇ. रोबोनिल के घर में आ जाने से सभी ने राहत की सांस ली. ಎಲ್ಲರೂ ನಿಟ್ಟುಸಿರು ಬಿಟ್ಟರು. राहत की सांस ಅಂದರೆ ನಿಟ್ಟುಸಿರು ಅಂತ ಅರ್ಥ. सुबह नाश्ता कराने, ಬೆಳಗ್ಗೆ ತಿಂಡಿಯನ್ನು ಮಾಡಲಿಕ್ಕೆ ಕೊಡಲಿಕ್ಕೆ, मेहमानों के स्वागत में द्वार खोलने, ಅತಿಥಿಗಳು ಬಂದಾಗ ಬಾಗಿಲನ್ನು ತೆರೆದು ಸ್ವಾಗತ ಮಾಡಲಿಕ್ಕೆ, घर के छोटे बच्चों को कहानियाँ सुनाने, ಮಕ್ಕಳಿಗೆ ಕಥೆಯನ್ನು ಹೇಳಲಿಕ್ಕೆ, बच्चों को होमवर्क में मदद करने, ಹೋಮ್ವರ್ಕ್ ಮಾಡುವಂಥ ಕೆಲಸ, ಇಷ್ಟೆಲ್ಲ ಕೆಲಸ ಮಾಡ್ತಾಯಿತ್ತು ವಿದ್ಯಾರ್ಥಿಗಳೇ. ಯಾವುದ್ರ ಹೇಳಿ ನೋಡುವ, ಒಂದು ಕಥೆಗಳನ್ನು ಹೇಳ್ತಾ ಇತ್ತು, ಹೋಮ್ವರ್ಕನ್ನು ಮಾಡಿಕೊಡ್ತಾ ಇತ್ತು, ಬೆಳಗ್ಗೆ ಉಪಹಾರವನ್ನು ಮಾಡುವ ನಾಸ್ತಾ, ಉಪಹಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು, ಮಕ್ಕಳಿಗೆ ಕೊಡುವುದು ಕೆಲಸವನ್ನು ಮಾಡ್ತಾಯಿತ್ತು. इसके मदद करने तथा धीर सक्सेना के वर्ड प्रोसेसर पर काम करने के अलावा शाम को वह परिवार के पालतू कुत्ते शेर को घुमाने का काम भी पूरी मुस्तैदी के साथ करने लगा था. ವರ್ಡ್ ಪ್ರೊಸೆಸರ್ ಟೈಪ್ ಮಾಡುವಂಥ ಕೆಲಸ ಮಾಡ್ತಿತ್ತು ವಿದ್ಯಾರ್ಥಿಗಳೇ. ಅಷ್ಟೂ ಕೆಲಸವನ್ನು ಮಾಡಿ ಸಂಜೆಯ ಸಮಯದಲ್ಲಿ जो सक्सेना परिवार का कुत्ता था, उस कुत्ते का नाम था शेरू, उस शेरू को घुमाने का काम भी पूरी मुस्तैदी के साथ ಒಳ್ಳೆ ಸಿದ್ಧತೆಯನ್ನು ಮಾಡಿಕೊಂಡು ಈ ರೋಬೋಟ್ ನಾಯನ್ನು ಕರೆದುಕೊಂಡು ಹೋಗ್ತಾ ಇತ್ತು. अभी देख लीजिए,
अभी आप अंडरलाइन कर रहे थे, उधर एक थे मेहमानों का स्वागत द्वार खोलने, नाश्ता कराने, ಇದನ್ನೆಲ್ಲ ಅಂಡರ್ಲೈನ್ ಮಾಡಿ ಮಕ್ಕಳೇ. ಆಮೇಲೆ कहानियाँ सुनाने, होमवर्क में मदद करने, ನಂತರ ಕುತ್ತೆ ಶೇರು. ಇದನ್ನು ನೀವು ಅಂಡರ್ಲೈನ್ ಮಾಡಬೇಕು. ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, अभी हम देख लीजिए, हम अभी किस परिवार में साधुराम काम कर रहा था. किस परिवार में? सक्सेना परिवार में साधुराम काम कर रहा था. साधुराम को क्या हुआ? चलती बस में वो गिर पड़ा. उसे कहाँ भेजा गया? अस्पताल भेजा गया. ಅಲ್ಲಿ ಅವನನ್ನು ಸೇರಿಸಿದರು, ದಾಖಲಾ लिया. उसके बाद सक्सेना की परिवार छोटी या बड़ी थी? बड़ी थी. सक्सेना के घर में कौन कौन थे? बेटे बेटियों, नाती पोतों. धीरे सक्सेना कहाँ गए? रोबोटिक्स कॉर्पोरेशन के कार्यालय जा गए थे. क्यों? याके? रोबोट को लेने के लिए. जब कार्यालय पहुंचे, उधर क्या हो रहा था? रोबोट वैक्यूम क्लीनर से अपने दफ्तर के फर्श को साफ कर रहा था. एक रोबोट ने क्या कहा? उसको स्वागत किया, उससे पूछा ಅಲ್ವಾ ಏನು ಬೇಕು ಅಂತ ಕೇಳಿತು. ಆಗ ಇವ್ರು ಏನು ಹೇಳ್ತಾರೆ? ನನಗೆ ಇಂತಹ ಒಂದು ರೋಬೋಟ್ ಬೇಕು ಅಂತವರು ಕೇಳ್ತಾರೆ. ಈ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಶ್ನೆಗಳನ್ನು, ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ನೀವು ಅಂಡರ್ಲೈನ್ ಮಾಡಿದ್ದಲ್ಲಿ ನಿಮ್ಗೆ ಅದು ಉತ್ತರ ಸಿಗ್ತದೆ. ಆ ರೀತಿಯಲ್ಲಿ ನೀವು ಉತ್ತರವನ್ನು ಕಂಡುಹಿಡಿದ್ರೆ, ಓದಿದರೆ ನಿಮಗೆ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಮುಂದಿನ ಪಾಠವನ್ನು ವಿವರಿಸ್ತೇನೆ. ಧನ್ಯವಾದಗಳು.